Hi, hi everyone. I am Manjunath I am. Welcome to my classroom. Today's my topic is trigonometry part 10. That is, in trigonometry part 10, let us study the height and distance problems. Application of trigonometry. Application of trigonometry. One of the main application of trigonometry is height and distance. So, this is 10th part of trigonometry. Let us study this part of trigonometry in this session of classroom. So, in today's classroom, let us study the following contents. Revision, revision of the last class, definition for height and distance. Let us study the definition for height and distance. Angle of elevation and angle of depression. Let us know the meaning of angle of elevation and angle of depression. And video explaining angle of elevation and angle of depression. So, and fifthly, let us study some application problems, and lastly, the assignments. So these all concepts let us study in today's session of classroom. Measurement of angle. So we already studied this concept in the last class, that one right angle consists of 90 degree. One right angle consists of 90 degree. That means right angle is divided into 90 equal parts and each part is referred as 1 degree. That concept we already studied, that we know. And secondly, 1 degree is also divided into 60 minutes. 60 minutes, that is 1 degree is divided into 60 equal parts and each part is referred as 1 minute and it is denoted by like this. And 1 minute is again divided into 60 equal parts and each part is referred as 1 second. 1 second. So that is double prime. Minute is represented by single prime and second is represented by double prime. So this is useful for measurement of angles more accurately. ಮೋರ್ ಅಕ್ಯುರೇಟ್ ಆಗಿ ಆಂಗಲ್ಸ್ನ ಮೆಜರ್ ಮಾಡಲಿಕ್ಕೆ ಇದನ್ನು ನಾವು ಮಿನಿಟ್ಸ್ನ ಮತ್ತು ಸೆಕೆಂಡ್ಸ್ನ ಉಪಯೋಗಿಸಿರ್ತೀವಿ. ಮತ್ತು ಡೆಫಿನೇಷನ್ ಆಫ್ ಟ್ರಿಗ್ನಾಮೆಟ್ರಿ. ಟ್ರಿಗ್ನಾಮೆಟ್ರಿಗೆ ನಾವು ಡೆಫಿನೇಷನನ್ನು ಫಸ್ಟ್ ಕ್ಲಾಸಲ್ಲೇ ಸ್ಟಡಿ ಮಾಡಿದ್ವಿ. ಏನು ಹೇಳಿದ್ವಿ ಟ್ರಿಗ್ನಾಮೆಟ್ರಿ ಅಂತಂದರೆ, ಟ್ರಿಗ್ನಾಮೆಟ್ರಿ ಈಸ್ ದ ಬ್ರಾಂಚ್ ಆಫ್ ಮ್ಯಾಥಮ್ಯಾಟಿಕ್ಸ್ that deals with the study of angles and sides of the right angle triangle. So that is the definition for trigonometry. ಈ ಟ್ರಿಗ್ನಾಮೆಟ್ರಿನಲ್ಲಿ ಮಲ್ಟಿಪಲ್ ಅಪ್ಲಿಕೇಶನ್ಸ್ನ ತಗೋಬೋದು. ಇಟ್ ಹ್ಯಾಸ್ ಫೌಂಡ್ ಇಟ್ಸ್ ಅಪ್ಲಿಕೇಶನ್ ಇನ್ ದ ಫೀಲ್ಡ್ ಆಫ್ ರೇಂಜಿಂಗ್ ಫ್ರಮ್ ಎಂಜಿನಿಯರಿಂಗ್ ಟು ಆರ್ಕಿಟೆಕ್ಚರ್, astronomy, as well as trigonometry can be used in the field by the measurement of distance, angles, assuming line that connect the points, line that connects the points. ಅಂದರೆ ಡಿಫ್ರೆಂಟ್ ಅಪ್ಲಿಕೇಶನ್ಸಲ್ಲಿ ಉಪಯೋಗಿಸ್ಬೋದು. ಹಾಗೆ ಇಂಜಿನಿಯರಿಂಗಲ್ಲಿ ಉಪಯೋಗಿಸ್ಬೋದು, ಆರ್ಕಿಟೆಕ್ಚರಲ್ಲಿ ಉಪಯೋಗಿಸ್ಬೋದು, ಆಸ್ಟ್ರಾನಮಿನಲ್ಲಿ ಉಪಯೋಗಿಸ್ಬೋದು. ಮತ್ತು ಟ್ರಿಗ್ನಾಮೆಟ್ರಿ ಮೇಯ್ನ್ ಆಗಿ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ನ ಮೆಜರ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ನ ಮೆಜರ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಮೇಯ್ನ್ ಅಡ್ವಾಂಟೇಜ್ ಆಫ್ ದ ಟ್ರಿಗ್ನಾಮೆಟ್ರಿ. ಮೇಯ್ನ್ ಅಡ್ವಾಂಟೇಜ್ ಆಫ್ ದ ಟ್ರಿಗ್ನಾಮೆಟ್ರಿ ಈಸ್ ಮೆಜರ್ಮೆಂಟ್ ಆಫ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್. ಮೆಜರ್ಮೆಂಟ್ ಆಫ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ ಏನು ನೋಡಿ, ಡಯಾಗ್ರಾಮಲ್ಲಿ ತೋರಿಸಿದ್ದೀವಿ. ಎ ಬಿ ಈಸ್ ದ ಹೈಟ್, ಬಿ ಸಿ ಈಸ್ ದ ಡಿಸ್ಟೆನ್ಸ್. ಮತ್ತು ಎ ಸಿ ಏನಿದೆ, ಎ ಸಿ ಅದು ಸ್ಲೋಪ್ ಇದೆ. ಆ ಸ್ಲೋಪ್ ಏನಿದೆ ಅದನ್ನು ನಾವು ಇಮ್ಯಾಜಿನರಿ ಲೈನ್ ಅಂತೇಳಿ ಕರಿತೀವಿ. ಅಂದರೆ ಹೈಟ್ ಅಂದ್ರೆ ಏನು,
height is the measurement of object in the vertical direction. ವರ್ಟಿಕಲ್ ಡೈರೆಕ್ಷನ್ ಅಂದರೆ ಮೇಲಿಂದ ಕೆಳಗಡೆ, ಮೇಲ್ಗಡೆಯಿಂದ ಕೆಳಗಡೆ ಮೆಜರ್ ಮಾಡ್ತಕ್ಕಂಥ ಡಿಸ್ಟೆನ್ಸ್ ನಾವು ಹೈಟ್ ಅಂತ ಹೇಳಿ ಕರಿತೀವಿ. ಹಾಗೆ ಡಿಸ್ಟೆನ್ಸ್ ಇಸ್ ದ ಮೆಜರ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಫ್ರಮ್ ದ ಪರ್ಟಿಕ್ಯುಲರ್ ಪಾಯಿಂಟ್ ದ ಹಾರಿಜಾಂಟಲ್ ಡೈರೆಕ್ಷನ್. ಅಂದ್ರೇನು ಡಿಸ್ಟೆನ್ಸ್ ಅಂದ್ರೇನು? ಡಿಸ್ಟೆನ್ಸ್ ಅಂತಂದರೆ ಹಾರಿಜಾಂಟಲ್ ಡೈರೆಕ್ಷನಲ್ಲಿ ಮೆಜರ್ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನ ನಾವು ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ವರ್ಟಿಕಲ್ಲಿ ಮೆಜರ್ ಮಾಡ್ತಕ್ಕಂಥ ಕಾನ್ಸೆಪ್ಟನ್ನು ನಾವು ಹೈಟ್ ಅಂತೇಳಿ ಕರಿತೀವಿ. ಮತ್ತು ಈ ಹೈಟು ಮತ್ತು ಡಿಸ್ಟೆನ್ಸು, ಎ ಈಸ್ ದ ಹೈಟ್ ಪಾಯಿಂಟ್, ಸಿ ಈಸ್ ದ ಡಿಸ್ಟೆನ್ಸ್ ಪಾಯಿಂಟ್. ಈ ಎ ಮತ್ತು ಸಿಗೆ ಇರ್ತಕ್ಕಂಥ ಲೈನನ್ನು ನಾವು ಇಮ್ಯಾಜಿನರಿ ಲೈನ್ ಅಂತೇಳಿ ಕರಿತೀವಿ. ಆ ಇಮ್ಯಾಜಿನರಿ ಲೈನ್ ಏನು ಬರುತ್ತೆ ಅದನ್ನು ನಾವು ಆಂಗಲ್ ಆಫ್ ಎಲಿವೇಶನ್ ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ಅಂತೇಳಿ ಕರಿತೀವಿ. ಅದು ಹೇಗೆ ಅನ್ನೋದನ್ನು ನೆಕ್ಸ್ಟು ನೋಡೋಣ. ಸರಿನಾ? ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಅರ್ಥ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಮೂವ್ ಆಗೋಣ. ಆಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆಂಗಲ್ ಆಫ್ ಡಿಪ್ರೆಷನ್. ಆಂಗಲ್ ಆಫ್ ಎಲಿವೇಶನ್ ಆ್ಯಂಡ್ ಆಂಗಲ್ ಆಫ್ ಡಿಪ್ರೆಷನ್. ನೋಡಿ, ದ ಡಿಸ್ಟೆನ್ಸ್ ಫ್ರಮ್ ದ ಆಬ್ಜೆಕ್ಟ್ ಫ್ರಮ್ ದ ಅಬ್ಸರ್ವರ್ ಈಸ್ ನೋನ್ ಆಸ್ ಡಿಸ್ಟೆನ್ಸ್. ಅಬ್ಸರ್ವರ್ ಈಸ್ ನೋನ್ ಆಸ್, ಅದು ಯಾವಾಗಲೂ ಹಾರಿಜಾಂಟಲ್ ಆಗಿರುತ್ತೆ, ಅದನ್ನು ನಾವು ಡಿಸ್ಟೆನ್ಸ್ ಅಂತೇಳಿ ಕರಿತೀವಿ. ದ ಹೈಟ್ ಫ್ರಮ್ ದ ಆಬ್ಜೆಕ್ಟ್ ಯಾವಾಗಲೂ ಏನಾಗಿರುತ್ತೆ? ವರ್ಟಿಕಲ್ ಆಗಿರುತ್ತೆ, ಅದನ್ನು ನಾವು ಹೈಟ್ ಅಂತಲೇ ಕರಿತೀವಿ, ಹೈಟ್ ಅಂತೇಳಿ ಕರಿತೀವಿ. ಮತ್ತು ಆಂಗಲ್ ಆಫ್ ಎಲಿವೇಶನ್ ಮತ್ತು ಆಂಗಲ್ ಆಫ್ ಡಿಪ್ರೆಷನ್ ಅಂದರೆ ಏನು? ನೋಡಿ, ಈಗ ನಾವು ಭೂಮಿ ಮೇಲೆ ನಿಂತ್ಕೊಂಡು ಯಾವುದೋ ಒಂದು ಮರ ನೋಡ್ತೀವಿ, ಅಥವಾ ಒಂದು ದೊಡ್ಡ ಬಿಲ್ಡಿಂಗ್ ನೋಡ್ತೀವಿ, ಅಥವಾ ಒಂದು ಟಾಪ್ ಆಫ್ ದ ಟವರನ್ನು ನೋಡ್ತೀವಿ, ಅಥವಾ ಒಂದು ಬೆಟ್ಟವನ್ನು ನೋಡ್ತೀವಿ. ನೋಡಿದಾಗ ಏನಾಗುತ್ತೆ? ನಮ್ಮ ಕಣ್ಣಿನ ದೃಷ್ಟಿಗೆ ಆ ಎತ್ತರದ ಪಾಯಿಂಟು ಒಂದು ಲೈನ್ನ, ಇಮ್ಯಾಜಿನರಿ ಲೈನನ್ನು ಪಾರ ಮಾಡುತ್ತೆ. ಆ ಇಮ್ಯಾಜಿನರಿ ಲೈನು ಮತ್ತು ನಮ್ಮ ಲೈನ್ ಆಫ್ ಸೈಟ್ಗೆ ಹಾರಿಜಾಂಟಲ್ ಆಗಿ ತಗೊಂಡಾಗ ಒಂದು ಆಂಗಲ್ಲು ಕ್ರಿಯೇಟ್ ಆಗುತ್ತೆ. ಆ ಆಂಗಲ್ ಏನು ಕ್ರಿಯೇಟ್ ಆಗುತ್ತೆ ಅದನ್ನು ನಾವು ಆಂಗಲ್ ಆಫ್ ಎಲಿವೇಶನ್ ಅಂತೇಳಿ ಕರಿತೀವಿ. ಆಂಗಲ್ ಆಫ್ ಎಲಿವೇಶನ್ ಅಂತೇಳಿ ಕರಿತೀವಿ. ಅದೇ ಥರ ಆಂಗಲ್ ಆಫ್ ಡಿಪ್ರೆಷನ್ ಅಂತಂದರೆ ಏನಪ್ಪ ಅಂತಂದರೆ, ನೋಡಿ, ಈಗ ನಾವು ಒಂದು ದೊಡ್ಡ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂದು ಚಿಕ್ಕ ಊರನ್ನು ನೋಡ್ತೀವಿ, ಅಥವಾ ಒಂದು ಚಿಕ್ಕ ಹಳ್ಳಿನ ನೋಡ್ತೀವಿ. ಹಾಗೆ ನೋಡಿದಾಗ ನಮಗೆ ನಮ್ಮ ಲೈನ್ ಆಫ್ ಸೈಟ್, ನಮ್ಮ ದೃಷ್ಟಿಕೋನಕ್ಕೆ ಹಾರಿಜಾಂಟಲ್ ಆಗಿ ಒಂದು ಲೈನ್ ಆಫ್ ಸೈಟು ಕ್ರಿಯೇಟ್ ಆಗುತ್ತೆ. ಆ ಲೈನ್ ಆಫ್ ಸೈಟ್ಗೆ ಇರ್ತಕ್ಕಂಥ ಒಂದು ಆಂಗಲ್ ಕ್ರಿಯೇಟ್ ಆಗುತ್ತೆ. ಆ ಆಂಗಲನ್ನು ನಾವು ಆಂಗಲ್ ಆಫ್ ಡಿಪ್ರೆಷನ್ ಅಂತೇಳಿ ಕರಿತೀವಿ. ನೋಡಿ, ಈಗ ಈ ಆಂಗಲ್ ಆಫ್ ಎಲಿವೇಶನ್ನು ಮತ್ತು ಆಂಗಲ್ ಆಫ್ ಡಿಪ್ರೆಷನ್ಗೆ ಇರ್ತಕ್ಕಂಥ ಒಂದು ಆಂಗಲ್ ಆಫ್ ಎಲಿವೇಶನ್ನು ಮತ್ತು ಆಂಗಲ್ ಆಫ್ ಡಿಪ್ರೆಷನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಒಂದು ವಿಡಿಯೋನ ತೋರಿಸ್ತೀನಿ. ಆ ಕಾನ್ಸೆಪ್ಟಲ್ಲಿ, ಆ ವಿಡಿಯೋದಲ್ಲಿ ಈ ಎಲಿವೇಶನ್ ಮತ್ತು ಡಿಪ್ರೆಷನನ್ನು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆ ವಿಡಿಯೋ ನೋಡಿಕೊಂಡು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ನಾವು ಬೇಸ್ ಆಗಿಟ್ಕೊಂಡು ಅಪ್ಲಿಕೇಶನ್ ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. We shall now see how trigonometry is used for finding the height and distances of various objects without actually measuring them. Before going to problem, let us learn about two kinds of angles. The line of sight is the line drawn from the eye of an observer to the point in the object viewed by the observer. Angle of elevation and angle of depression. In the figure, the line AC drawn from the eye of the student to the top of the minar is called the line of sight. The student is looking at the top of minar. The angle BSC, so formed by the line of sight of the horizontal, is called the angle of elevation of the top of the minar from eye of the student. Now consider the situation given in the beginning. The girl sitting on the balcony is looking down at a flower pot placed on a stair of the temple. In this case, the line of sight is below the horizontal, is called the angle of depression. Now you may identify the lines of sight, and the angles so formed in the above figure are the angle of elevation or angles of depression. Problem 1. Finding the height of Qutub Minar.
let us refer to again. If you want to find the height CD of the Minar without actually measuring it, what information do you need? You would need to know the following. 1. The distance DE at which the student is standing from the foot of the Minar. Let it be 28.5 meters. 2. The angle of elevation, angle BAC, of the top of the Minar. Let it be 45 degree. 3. The height AE of the student. Let it be 1.5 meters. From above conditions, we can determine the height of the Minar. In the figure, height of the Minar is CD is equal to CB plus BD. To find BC, we will use trigonometric ratios of angle A. In triangle ABC, the side BC is the opposite side in relation to known angle A. Which of the trigonometric ratios can we use? We can use the ratio as the two values that we have and the one we need to determine, that is tan A or cot A. From the figure, tan A is equal to opposite side to angle A by adjacent side to angle A is equal to BC by AB. Tan 45 degree is equal to BC by 28.5. 1 is equal to BC by 28.5. Since tan 45 degree is equal to 1, therefore BC is equal to 28.5. So the height of the Minar CD is equal to CB plus BD. Here we know BD is equal to AE is equal to 1.5 meters. CD is equal to 28.5 plus 1.5 is equal to 30 meters. ಸೊ ಆಂಗಲ್ ಆಫ್ ಎಲಿವೇಷನು ಮತ್ತು ಆಂಗಲ್ ಆಫ್ ಡಿಫ್ರೆಷನನ್ನು ನಾವು ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡ್ವಿ. ಈ ಒಂದು ಕಾನ್ಸೆಪ್ಟನ್ನು ಬೇಸಾಗಿ ಇಟ್ಕೊಂಡು ನಾವು ಪ್ರಾಬ್ಲಮ್ಸ್ನ ಮಾಡಬೇಕು. ಪ್ರಾಬ್ಲಮ್ ನಂಬರ್ 1 ಏನು ಹೇಳುತ್ತೆ? ಫ್ರಮ್ ಎ ಪಾಯಿಂಟ್ 375 meters away from the foot of a tower, the top of the tower is observed at an angle of elevation of 45 degree. Then height of the tower is dash. That should be in meter. ಅಲ್ಲಿ ಆನ್ಸರ್ಸ್ ಕೂಡ ಕೊಟ್ಟರೆ 375, 450, 225, 250 ಅಷ್ಟು ಆನ್ಸರ್ನ ಕೊಟ್ಟಿದ್ದಾರಲ್ಲ. ಅದರಲ್ಲಿ ಆನ್ಸರ್ ಯಾವುದು ಅಂತೇಳಿ ಕಂಡುಹಿಡಿಬೇಕು ನಾವು. ನೋಡಿ, tan 45 ಏನು ಹೇಳುತ್ತೆ? tan 45 ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟಿದೆ? ಆಪೋಸಿಟ್ ಎಕ್ಸ್ ಗೊತ್ತಿಲ್ಲ ನಮಗೆ, ಅದೇ ನಮಗೆ ಹೈಟ್ ಆಫ್ ದ ಟವರು ಅದೇನೆ ಎಕ್ಸ್ ಅಂತೇಳಿ ಮಾರ್ಕ್ ಮಾಡಿದ್ದಾರೆ. ಡಿವೈಡೆಡ್ ಬೈ ಅಡ್ಜಸೆಂಟ್ ಎಷ್ಟಿದೆ ನಮಗೆ? 375. ದಟ್ ಮೀನ್ಸ್ tan theta is equal to opposite by adjacent. Opposite is BC and adjacent is AB. BC divided by AB. BC is X. AB is 375. Tan 45 is equal to X divided by 375. So value of tan 45 is 1. 1 is equal to X divided by 375. 1 into 375 is equal to X. So therefore X is equal to 375. Therefore height of the tower is 375 meters itself. Question number 2. The angle of elevation of a tower at a point 90 meter from it is cot theta is 4/5. Then the height of the tower is dash. ಅಂದರೆ ನೋಡಿ, ಇಲ್ಲಿ ಕಾಟ್ ರೇಷಿಯೋ ಕೊಟ್ಟಿದ್ದಾರೆ. ಕಾಟ್ ರೇಷಿಯೋ ಎಷ್ಟಿದೆ? 4/5 ಅಂತ ಹೇಳಿದ್ದಾನೆ. 4/5 ಕಾಟ್ ರೇಷಿಯೋ ಏನಾಗಿದೆ? 4/5 ಆಗಿರುತ್ತೆ. ಮತ್ತೆ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಎ ಟವರ್ ಅಟ್ ಎ ಪಾಯಿಂಟ್ 90 ಮೀಟರ್ ದೂರದಿಂದ ಆಂಗಲ್ ಆಫ್ ಎಲಿವೇಶನ್ 4/5 ಆಗಿದೆ. ಅಂದರೆ ಏನಾಯಿತು?
ಬೇಸ್ ಕೊಟ್ಟಿದ್ದಾರೆ. ಬೇಸ್ ಅಂತಂದರೆ ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ, ಆಪೋಸಿಟ್ ಸೈಡು ಕೇಳಿದ್ದಾರೆ. ಆಪೋಸಿಟ್ ಸೈಡ್ ಅಂತಂದರೆ ದೆನ್ ದ ಹೈಟ್ ಆಫ್ ದ ಟವರ್ ಈಸ್ ಡ್ಯಾಶ್, ಹೆಚ್ ಈಸ್ ಡ್ಯಾಶ್. ಹೆಚ್ ಅಂತಂದರೆ ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಅಥವಾ ಹೈಟ್ ಆಫ್ ದ ಟವರ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲಿ ಕಾಟ್ ತೀಟಾ ಕೊಟ್ಟಿದ್ದಾರೆ. ಕಾಟ್ ತೀಟಾ ಈಸ್ 4/5 ಅಂತ ಹೇಳಿದ್ದಾರೆ. ಕಾಟ್ ತೀಟಾ 4/5 ಆದರೆ ಟ್ಯಾನ್ ತೀಟಾ ಏನಾಗುತ್ತೆ, ಅದಕ್ಕೆ ಇನ್ವರ್ಸು. ಇನ್ವರ್ಸ್ ಅಂದರೆ ಏನಾಗುತ್ತೆ, ಟ್ಯಾನ್ ತೀಟಾ ಅಥವಾ ಟ್ಯಾನ್ ಎಕ್ಸ್ ಇಸ್ ಇಕ್ವಲ್ ಟು 5/4. ಇದು 4/5 ಇದೆ, ಕಾಟ್ ಎಕ್ಸ್ 4/5 ಇದೆ, ಟ್ಯಾನ್ ಎಕ್ಸ್ ಏನಾಗುತ್ತೆ 5/4 ಆಗುತ್ತೆ. ಸೊ 5/4 ಈಸ್ ಈಕ್ವಲ್ ಟು h/90. h/90 ಹಾಗಾಗಿ ಏನಾಗುತ್ತೆ, ಸೊ 4/5 ಇಂಟು 90 ಈಸ್ ಈಕ್ವಲ್ ಟು h. ಆವಾಗ ಏನಾಗುತ್ತೆ 5/4 ಇಂಟು 90 ದಟ್ ಗಿವ್ಸ್ ರೈಸ್ ಟು 112.5 meters. 112.5 meters. ಹಾಗಾಗಿ ಹೈಟ್ ಆಫ್ ದ ಟವರ್ ಈಸ್ 112.5 meters. 112.5 ಮೀಟರ್ ಇರುತ್ತೆ. ಕ್ವೆಶನ್ ನಂಬರ್ 3. ಕ್ವೆಶನ್ ನಂಬರ್ 3 ಏನು ಹೇಳುತ್ತೆ, ಆನ್ ದ ಲೆವೆಲ್ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಟವರ್ ಈಸ್ 30 ಡಿಗ್ರಿ. ಒಂದು ಲೆವೆಲ್ ಗ್ರೌಂಡ್ ಮೇಲೆ ಒಂದು ಟಾಪ್ ಆಫ್ ಟವರ್ನ ನೋಡ್ತಾ ಇದ್ದಾರೆ, ಅದು ಆಂಗಲ್ಲು 30 ಡಿಗ್ರಿ ಫಾರಮ್ ಆಗುತ್ತೆ. ಆನ್ ಮೂವಿಂಗ್ 20 ಮೀಟರ್ಸ್ ನಿಯರರ್, ಅಂದರೆ 20 ಮೀಟ್ರು ಮುಂದಕ್ಕೆ ಹೋಗ್ತಾರೆ, ಅಂದರೆ ಟವರ್ ಕಡೆನೇ ಹೋಗ್ತಾರೆ, ಟವರ್ಗೆ ಹತ್ರಕ್ಕೆ ಹೋಗ್ತಾರೆ. 20 ಮೀಟ್ರ್ ಟವರ್ಗೆ ಹತ್ರಕ್ಕೆ ಹೋಗಿ ನಿಯರರ್ ದ ಆಂಗಲ್ ಆಫ್ ಎಲಿವೇಶನ್ ಈಸ್ 45 ಡಿಗ್ರಿ. ಆಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ, 45 ಡಿಗ್ರಿ ಆಗುತ್ತೆ. ದೆನ್ ದ ಹೈಟ್ ಆಫ್ ದ ಟವರ್ ಈಸ್ ಎಷ್ಟಿರುತ್ತೆ. ಹಾಗಾದರೆ ಹೈಟ್ ಆಫ್ ದ ಟವರ್ ಎಷ್ಟಿರುತ್ತೆ ಅಂತೇಳಿ ಹೇಳಿದ್ದಾರೆ ನೋಡಿ. ಎಚ್ ಬಿ ದ ಹೈಟ್ ಆಫ್ ದ ಟವರ್ ಫ್ರಮ್ ದ ಫಿಗರ್, ಅದು ಎಷ್ಟಿದೆ ಗೊತ್ತಿಲ್ಲ. ಸೊ 20 ಈಸ್ ಈಕ್ವಲ್ ಟು 20 ಯಾವುದು, ಎ ಇಂದ ಡಿ ವರೆಗೆ ಇರ್ತಕ್ಕಂಥ ಡಿಸ್ಟೆನ್ಸ್. ಮನುಷ್ಯ ಎ ಇಂದ ಡಿ ವರೆಗೆ 20 ಮೀಟ್ರ್ ಹೋಗ್ತಾನಲ್ಲ, ಅದು ದಟ್ ಈಸ್ ಈಕ್ವಲ್ ಟು ಹೆಚ್ ಇಂಟು ಕಾಟ್ 30 ಮೈನಸ್ ಕಾಟ್ 60. ಕಾಟ್ 30 ಮೈನಸ್ ಕಾಟ್ 60. ಸೊ 20 ಈಸ್ ಈಕ್ವಲ್ ಟು ಹೆಚ್ ಇಂಟು ಕಾಟ್ 30 ವ್ಯಾಲ್ಯೂ ಎಷ್ಟಿದೆ ಟೇಬಲ್ ಪ್ರಕಾರ. ಕಾಟ್ 30 ವ್ಯಾಲ್ಯೂ √3 ಇದೆ, ಯಾಕೆಂದರೆ ಟ್ಯಾನ್ 30 ಈಸ್ 1/√3. ಕಾಟ್ 30 ಅದಕ್ಕೆ ಇನ್ವರ್ಸು √3 ಇದೆ. ಮತ್ತು ಮೈನಸ್ ಕಾಟ್ 60. ಕಾಟ್ 60 ವ್ಯಾಲ್ಯೂ ಎಷ್ಟಿದೆ, 1/√3. 1/√3. ಸೊ ಅವನ್ನ ಎಲ್ ಸಿ ಎಮ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ, 20√3 ಈಸ್ ಈಕ್ವಲ್ ಟು ಹೆಚ್. 20√3 ಈಸ್ ಈಕ್ವಲ್ ಟು ಹೆಚ್. ಸೊ ಹೆಚ್ ಈಸ್ ಈಕ್ವಲ್ ಟು 10√3. 10√3 ಬರ್ತದೆ. ಹೆಚ್ ಈಸ್ ಈಕ್ವಲ್ ಟು 10√3 ಬರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ, ಸರಿನಾ. ನಾವು ಈಗ ಲಾಸ್ಟ್ ಸೆಷನ್ನಿಗೆ ಬಂದಿದ್ದೀವಿ, ಟಾಪಿಕ್ನ ಲಾಸ್ಟ್ ಸೆಷನ್ನಿಗೆ ಬಂದಿದ್ದೀವಿ. ಲಾಸ್ಟ್ ಸೆಷನ್ ಏನು ಹೇಳುತ್ತೆ, ಅಸೈನ್ಮೆಂಟಲ್ಲಿ ನಾನು ಇಲ್ಲಿ 4 ಕ್ವಶನ್ಸ್ನ ಕೊಟ್ಟಿದ್ದೀವಿ. ಈ 4 ಕ್ವಶನ್ಸ್ನ ನಾನು ಒಂದ್ಸತಿ ರಿವೈಸ್ ಮಾಡ್ತೀನಿ. ನೀವಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಗೆ ಕಳಿಸಿ. ಪ್ರಾಬ್ಲಮ್ಸ್ನ ಓದ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 1 ಏನು ಹೇಳುತ್ತೆ, ದ ಶಾಡೋ ಆಫ್ ಕುತುಬ್ ಮಿನಾರ್ ಈಸ್ 81 meters long. When the angle of elevation is 41 degree 30 minute, find height of the Qutub Minar. ಅರ್ಥ ಆಯ್ತಲ್ಲ. ದ ಶಾಡೋ ಆಫ್ ಕುತುಬ್ ಮಿನಾರ್ ಈಸ್ 81 meters ಲಾಂಗ್. ಕುತುಬ್ ಮಿನಾರ್ನ ನೆಲದ ಮೇಲೆ 81 ಮೀಟ್ರು ಉದ್ದ ಬಿದ್ದಿದೆ. ವೆನ್ ದ ಆಂಗಲ್ ಆಫ್ ಎಲಿವೇಶನ್ ಈಸ್ 41 degree 30 minute, ಫೈಂಡ್ ದ ಹೈಟ್ ಆಫ್ ದ ಟವರ್. ಟವರ್ನ ಟಾಪ್ಗೆ ಮತ್ತು ನೆರಳಿನ ಕೊನೆಗೆ ಒಂದು ಇಮ್ಯಾಜಿನರಿ ಲೈನನ್ನು ಫಾರ್ಮ್ ಮಾಡಿಕೊಂಡ್ರೆ ಆ ಇಮ್ಯಾಜಿನರಿ ಲೈನು ಮತ್ತು ನೆರಳಿಗೆ 41 ಡಿಗ್ರಿ 30 ಸೆಕೆಂಡು ಆಂಗಲ್ ಫಾರ್ಮ್ ಆಗುತ್ತೆ. ಹಾಗಾದರೆ ಕುತುಬ್ ಮಿನಾರ್ನ ಹೈಟ್ ಎಷ್ಟಿದೆ ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 1 ಅದು. ಕ್ವಶನ್ ನಂಬರ್ 2, ಎ ಕೈಟ್ ಫ್ಲೈಯಿಂಗ್ ವಿತ್ ಎ ಸ್ಟ್ರಿಂಗ್ inclined at an angle of 60 degree. ಇನ್ಕ್ಲೈನ್ಡ್ ಆಂಗಲ್ ಆಫ್ 60 ಡಿಗ್ರಿ. ಒಂದು ಗಾಳಿಪಟನ ಆರಿಸಿದರೆ, ಆ ಗಾಳಿಪಟನ ಆರಿಸಿದಾಗ ಅದು ಲೈನ್ ಆಫ್ ಸೈಟ್, ನಮ್ಮ
ಕಣ್ಣಿನ ದೃಷ್ಟಿಗೆ ಹಾರಿಸಾಂಟಲ್ ಆಗಿ ಲೈನ್ ಆಫ್ ಸೈಟನ್ನು ಕ್ರಿಯೇಟ್ ಮಾಡಿದೆ. ಆ ಲೈನ್ ಆಫ್ ಸೈಟ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು 60 ಡಿಗ್ರಿನ ಫಾರ್ಮ್ ಮಾಡ್ತಾ ಇದೆ. 60 ಡಿಗ್ರಿ ಟು ದ ಹಾರಿಸಾಂಟಲ್. ಫೈಂಡ್ ದ ಹೈಟ್ ಆಫ್ ದ ಕೈಟ್ above the ground when the string is 56 meters long. ಸ್ಟ್ರಿಂಗ್ ಅಂತಂದರೆ ಆ ದಾರನ 56 ಮೀಟ್ರ್ ಉದ್ದ ದಾರನ ಕೊಟ್ಟಿದ್ದಾರೆ. ಹಾಗಾದರೆ ಅದು ಕೈಟ್ ನೆಲದಿಂದ ಮೇಲೆ ಎಷ್ಟು ದೂರದಲ್ಲಿ ಹಾರಾಡ್ತಾ ಇದೆ ಕಂಡುಹಿಡಿಬೇಕು. ಅದು ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 3 ಹೇಳುತ್ತೆ, ಎ ಲ್ಯಾಡರ್ 2.5 meters long make an angle of 60 degree on the ground, find the height of the wall. ಒಂದು ಏಣಿನ ಹಾಕಿದರೆ 2.5 ಮೀಟರ್ ಲಾಂಗ್ ಇರ್ತಕ್ಕಂಥ ಏಣಿನ ಹಾಕಿದರೆ ಅದು ಆ ಏಣಿ 60 ಡಿಗ್ರಿ ಆಂಗಲ್ ಆಫ್ ಎಲಿವೇಶನನ್ನು ಗ್ರೌಂಡ್ ಜೊತೆ ಮಾಡ್ತದೆ. ಹಾಗಾದರೆ ಗೋಡೆಯ ಉದ್ದ ಎಷ್ಟಿರುತ್ತೆ, ಗೋಡೆಯ ಹೈಟ್ ಎಷ್ಟಿರುತ್ತೆ ಕಂಡುಹಿಡಿಯಿರಿ. ಅದು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 4 ಹೇಳ್ತದೆ, ಫ್ರಮ್ ದ ಟಾಪ್ ಆಫ್ ಲೈಟ್ ಹೌಸ್ 30 meters above the sea, the angle of depression of boat is 30 degree. How far is the boat from the lighthouse? ಲೈಟ್ ಹೌಸ್ದಿಂದ ಎಷ್ಟು ದೂರದಲ್ಲಿ ಬೋಟ್ ಇದೆ ಅದನ್ನು ಕಂಡುಹಿಡಬೇಕು. ಇಷ್ಟು ಪ್ರಾಬ್ಲಮ್ಸ್ನ ಮಾಡಿ ನನಗೆ ವಾಟ್ಸಪ್ ನಂಬರಲ್ಲಿ ಪರ್ಸನಲ್ ನಂಬರ್ಗೆ ಕಳಿಸಿ, ನಾನು ಚೆಕ್ ಮಾಡಿ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ಸರಿನಾ? ಥ್ಯಾಂಕ್ ಯು.